ಇವತ್ ನೀವು ನೋಡೋ ಯಾವುದೇ ಸಕ್ಸಸ್ಫುಲ್ ಪರ್ಸನ್ ನ ಸ್ಟಾರ್ಡಮ್ ಹಾರ್ಡ್ ವರ್ಕ್ ಅಂಡ್ ಕನ್ಸಿಸ್ಟೆಂಟ್ ಆಕ್ಷನ್ ನ ರಿಸಲ್ಟ್ ಆಗಿರುತ್ತೆ. ಯಾವುದೇ ವ್ಯಕ್ತಿ ಹುಟ್ಟಾನೆ ಇಂಟೆಲಿಜೆಂಟ್ ಅಥವಾ ಆವರೇಜ್ ಆಗಿರಲ್ಲ. ನಿನ್ ಲೈಫ್ ಅಲ್ಲಿ ನೀನ್ ಎಲ್ಲಾದ್ರೂ ಇರೋ, ಹೇಗಾದ್ರೂ ಇರೋ, ನಿನ್ನ ಲೈಫ್ಗೆ ನಿನ್ನ ಆಕ್ಷನ್ಸ್ ರೆಸ್ಪಾನ್ಸಿಬಲ್ ಆಗಿರುತ್ತೆ. ಯಾವ ಆಕ್ಷನ್ಸ್ ನೀನು ರಿಪೀಟೆಡ್ ಆಗಿ ಕನ್ಸಿಸ್ಟೆಂಟ್ ಆಗಿ ಮಾಡ್ತೀಯೋ ಅದೇ ನೀನು. ವಿ ಆರ್ ವಾಟ್ ವಿ ರಿಪೀಟೆಡ್ಲಿ ಡೂ. ಎಕ್ಸಲೆನ್ಸ್ ಅನ್ನೋದು ಕೇವಲ ಒಂದು ಆಕ್ಷನ್ ನಿಂದ ಸಾಧ್ಯವಿಲ್ಲ, ಅದು ಕನ್ಸಿಸ್ಟೆಂಟ್ ಆಕ್ಷನ್ಸ್ ನಿಂದ, ಅಭ್ಯಾಸದಿಂದ ಮಾತ್ರ ಸಾಧ್ಯ. ನೀನೊಬ್ಬ ಆವರೇಜ್ ಸ್ಟೂಡೆಂಟ್ ನಿಂದ ಎಕ್ಸಲೆಂಟ್ ಸ್ಟೂಡೆಂಟ್ ಆಗ್ಬೇಕಂದ್ರೆ ಇದೇ ಬೆಸ್ಟ್ ಟೈಮ್. ನಿನ್ನ ಹ್ಯಾಬಿಟ್ಸ್ ನ ಬದಲಾಯಿಸ್ಕೊಳ್ಳೋಕೆ ಸಣ್ಣ ಪುಟ್ಟ ಅಭ್ಯಾಸಗಳೇ ಜೀವನದಲ್ಲಿ ಬಹುದೊಡ್ಡ ಬದಲಾವಣೆ ತರೋದು. ಆ ರೀತಿಯ 3 ಹ್ಯಾಬಿಟ್ಸೇ ಈ ವಿಡಿಯೋ. ನಂಬರ್ 1, ದ ಪವರ್ ಆಫ್ 80-20 ಪ್ರಿನ್ಸಿಪಲ್. ನಮ್ಮ ಲೈಫ್ ಸಿಂಪಲ್ ಆಗೋಗುತ್ತೆ ಯಾವಾಗ ನಾವು ನಮ್ಮ ಪ್ರಿಯಾರಿಟಿನ ಮ್ಯಾಕ್ಸಿಮಮ್ ರಿಸಲ್ಟ್ ಕೊಡುವಂತಹ ವಿಚಾರಗಳಿಗೆ ಕೊಟ್ಟಾಗ. ಜನರಲ್ ಆಗಿ 80% ರಿಸಲ್ಟ್ಸ್ ನಮ್ಗೆ 20% ಇವೆಂಟ್ಸ್ ನಿಂದ ಬರ್ತಿರುತ್ತೆ. ಎಕ್ಸಾಂಪಲ್ಗೆ ಒಬ್ಬ ಸ್ಟೂಡೆಂಟ್ ಬಗ್ಗೆ ಮಾತಾಡೋದಾದ್ರೆ, ಒಬ್ಬ ಸ್ಟೂಡೆಂಟ್ ಪ್ರತಿ ಸತಿ ಪೂರ್ತಿ ಸಿಲೆಬಸ್ ಕಂಪ್ಲೀಟ್ ಮಾಡೋಕೆ ಒದ್ಲಾಡ್ತಿರ್ತಾರೆ. ಪೂರ್ತಿ ಬುಕ್ ಓದೋ ಬದಲು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ನ ರೆಫರ್ ಮಾಡಿದ್ರೆ ಯಾವ ಇಂಪಾರ್ಟೆಂಟ್ ಚಾಪ್ಟರ್ಸ್ ನಿಂದ ಪದೇ ಪದೇ ಪ್ರಶ್ನೆಗಳು ಬರ್ತಿದೆ ಅಂತ ಗೊತ್ತಾಗುತ್ತೆ. ಅಷ್ಟು ಕ್ವಶನ್ಸ್ 20-30% ಸಿಲೆಬಸ್ ನಿಂದಲೇ ಬರ್ತಿರುತ್ತೆ. ನಮ್ಗನ್ಸುತ್ತೆ ನಾವು ಜಾಸ್ತಿ ಪ್ರಯತ್ನ ಪಟ್ಟಷ್ಟು ಜಾಸ್ತಿ ಗಂಟೆಗಳು ಓದಿದ್ರೆ ನಮ್ಗೆ ಜಾಸ್ತಿ ಮಾರ್ಕ್ಸ್ ಬರುತ್ತೆ ಅಂತ. ಬಟ್ ಅದೊಂದು ಮಿತ್. ಇದರಿಂದ ಆಂಗ್ಸೈಟಿ, ಸ್ಟ್ರೆಸ್ ಜಾಸ್ತಿ ಆಗುತ್ತೆ. ಅದ್ರ ಬದಲು ನಾವು ಕಡಿಮೆ ಟೈಮಲ್ಲಿ ಬೆಟರ್ ರಿಸಲ್ಟ್ ಕೊಡೋದಕ್ಕೆ ಪ್ರಿಯಾರಿಟಿ ಕೊಡಬೇಕು. ಇದರಿಂದ ನಮ್ಮ ಟೈಮ್, ಎನರ್ಜಿ ಸೇವ್ ಆಗುತ್ತೆ. ಫಾಸ್ಟ್ ರಿಸಲ್ಟ್ ಕೂಡ ಅಚೀವ್ ಮಾಡಬಹುದು. ನಂಬರ್ 2, ಡೂ ವಾಟ್ ಯು ಸೇ ಯು ಆರ್ ಗೋಯಿಂಗ್ ಟು ಡೂ. ನೀನ್ ಒಂದ್ಸತಿ ನಾನು ಇದನ್ನ ಮಾಡ್ತೀನಿ ಅಂತ ಹೇಳಿದ್ಮೇಲೆ ಮಾಡು ತೋರ್ಸು. ಜೋಶಲ್ಲಿ ತುಂಬಾ ಹೇಳ್ತೇವೆ, ಆದ್ರೆ ಅದನ್ನ ಮಾಡೋ ತಾಕತ್ತು ಕೇವಲ 1% ಕೂಡ ಇರಲ್ಲ. ನೀನ್ ಯೋಚನೆ ಮಾಡ್ತೀಯಾ ನಾಳೆ ಬೆಳಗ್ಗೆ 5 ಗಂಟೆಗೆ ಎದ್ದೇಳ್ಬೇಕಂತ, ಆದ್ರೆ ಮತ್ತೆ 8-9 ಗಂಟೆಗೆ ಎದ್ದೇಳ್ತೀಯಾ. ನೀನ್ ಅಂದ್ಕೊಳ್ಬಹುದು ಲೇಟ್ ಆಗಿ ಎದ್ರೆ ಏನಂತೆ, ಪರವಾಗಿಲ್ಲ, ನಾನು ಇಂಪಾರ್ಟೆಂಟ್ ಥಿಂಗ್ಸ್ ಬಗ್ಗೆ ಫೋಕಸ್ ಮಾಡ್ತೀನಿ ಅಂತ. ಆದ್ರೆ ನೀನು ಬೇರೆಯವ್ರಿಗೆ ಇದರಿಂದ ನೀನೇನು ಅಂತ ನಿನ್ನ ರೆಪ್ಯುಟೇಷನ್ ನ ಜಡ್ಜ್ ಮಾಡೋಕೆ ಅವಕಾಶ ಮಾಡ್ಕೊಡ್ತಿದ್ಯಾ. ಇದ್ರ ಮೇಲೇನೆ ನಿನ್ ಬಗ್ಗೆ ಟ್ರಸ್ಟ್, ರೆಸ್ಪೆಕ್ಟ್ ಡೆವಲಪ್ ಆಗೋದು. ಪ್ರತಿ ಪ್ರಾಮಿಸ್ ನು ಕೀಪ್ ಅಪ್ ಮಾಡೋದು ಕಷ್ಟ, ಬಟ್ ಮೇಕ್ ಶೋರ್ ಅದು ನಿನ್ನ ಹ್ಯಾಬಿಟ್ ಆಗ್ಬಾರ್ದು. ನೀನ್ ಹೇಗಿರ್ಬೇಕಂದ್ರೆ ಹೇಳೋದು ಕಡಿಮೆ, ಮಾಡು ತೋರ್ಸೋದು ಜಾಸ್ತಿ ಅನ್ನೋ ರೀತಿ ಇರಬೇಕು. ಆಗ್ಲೇ ಈ ಸೊಸೈಟಿಯಲ್ಲಿ ಒಂದು ರೆಸ್ಪೆಕ್ಟ್ ಅಂತ ನಿನಗ್ ಸಿಗೋದು, ಜನ ನಿನ್ನನ್ನ ನಂಬೋದು, ನಿನ್ಗೆ ಅವಕಾಶ ಕೂಡ ಸಿಗುತ್ತೆ. ಈ ರೀತಿ ಚಿಕ್ಕ ಚಿಕ್ಕ ವಿಷಯಗಳನ್ನ ನೆಗ್ಲೆಕ್ಟ್ ಮಾಡಿದ್ರೆ ಲೈಫಲ್ಲಿ ಬಿಗ್ ಥಿಂಗ್ಸ್ ನ ಅಚೀವ್ ಮಾಡೋದು ಕಷ್ಟ. ಇನ್ನು ನಂಬರ್ 3, ಫಾಲೋ ಅ ಸ್ಮಾರ್ಟ್ ಡೈಲಿ ರೊಟೀನ್. ಈ ರೊಟೀನ್ ಬೆಟರ್ ಟೈಮ್ ಮ್ಯಾನೇಜ್ಮೆಂಟ್, ಬೆಟರ್ ಫೋಕಸ್, ಬೆಟರ್ ರಿಸಲ್ಟ್ ಗೆ ತುಂಬಾ ಮುಖ್ಯ. ದಿನದ ಆರಂಭ ಪಾಸಿಟಿವ್ ಆಗಿ, ಪೀಸ್ಫುಲ್ ಆಗಿ, ಒಳ್ಳೆ ರೀತಿ ಇದ್ರೆ ಆ ದಿನ ಕಂಪ್ಲೀಟ್ ಆಗಿ ನಿಮ್ಮ ಎನರ್ಜಿ ಲೆವೆಲ್ ಮೇಂಟೈನ್ ಆಗುತ್ತೆ. ಅದೇ ನೀವು ಆ ದಿನದ ಆರಂಭವನ್ನ ಟಿವಿ ಸೀರಿಯಲ್ ನೋಡೋದ್ರಿಂದ, ವೆಬ್ ಸೀರೀಸ್ ನಿಂದ, ಇನ್ಸ್ಟಾ ರೀಲ್ಸ್ ನಿಂದ ಆರಂಭವಾದ್ರೆ ನಿಮ್ಗೆ ಆ ದಿನ ಪ್ರೊಡಕ್ಟಿವ್ ಆಗಿ ಏನಾದ್ರೂ ಮಾಡೋಕೆ ಮನಸ್ಸೇ ಇರಲ್ಲ. ಲೇಜಿ ಫೀಲ್ ಆಗ್ತೀರಾ. ಪೂರ್ತಿ ಟೈಮ್ ನೆಕ್ಸ್ಟ್ ಎಪಿಸೋಡ್ಗೆ ಕಾಯೋದೇ ಆಗೋಗಿರುತ್ತೆ. ಪೀಕ್ ಸ್ಟೇಟ್ ಆಫ್ ಮೈಂಡ್ ಗೆ ಡೈಲಿ ರೊಟೀನ್ ಇಂಪಾರ್ಟೆಂಟ್. ಕೆಲ ಹ್ಯಾಬಿಟ್ಸ್ ತುಂಬಾ ಅಂದ್ರೆ ತುಂಬಾ ಮುಖ್ಯ ನಿಮ್ಮನ್ನ ಫೋಕಸ್ ಆಗಿಡೋಕೆ. ಅದು ನೀವು ಜಲ್ದಿ ಎದ್ದೇಳೋದು, ಇನ್ ಟೈಮ್ಗೆ ಫ್ರೆಶ್ ಅಪ್ ಆಗೋದು, ಬ್ರೇಕ್ಫಾಸ್ಟ್ ಮಾಡೋದು, ಆ ದಿನ ಏನ್ ಮಾಡ್ಬೇಕು ಅಂತ ಟು ಡೂ ಲಿಸ್ಟ್ ಮಾಡೋದು. ಈ ರೀತಿ ಮಾಡೋದ್ರಿಂದ ನೀವ್ ಯಾವಾಗ್ಲೂ ಮೋಟಿವೇಟ್ ಆಗಿರ್ತೀರಾ, ಇನ್ಸ್ಪೈರ್ ಆಗಿರ್ತೀರಾ. ಆ ಫೀಲಿಂಗ್ ನಿಮ್ಮಲ್ಲಿರುತ್ತೆ. ಫ್ಲೋ ಸ್ಟೇಟ್ ನಲ್ಲಿ ನೀವಿರ್ತೀರಾ. ಇದರಿಂದ ಹೈಲಿ ಫೋಕಸ್ಡ್, ಡೆಡಿಕೇಟೆಡ್ ಫೀಲಿಂಗ್ ಇರುತ್ತೆ. ಇಟ್ಸ್ ಲೈಕ್ ಅ ವಾರ್ಮ್ ಅಪ್ ರೊಟೀನ್. ಪೂರ್ತಿ ದಿನದ ಕೆಲಸಕ್ಕೆ ಮೆಂಟಲಿ, ಫಿಸಿಕಲಿ ಚಾರ್ಜ್ ಅಪ್ ಆಗಿರೋದು. ಡೈಲಿ ರೊಟೀನ್ ನಿಂದ ಆ ಲೇಜಿನೆಸ್ ಹೋಗುತ್ತೆ. ನೀವು ನಿಮ್ಮ ಸ್ಟಡಿ ಬಗ್ಗೆ ಬೆಟರ್ ಫೋಕಸ್ ಮಾಡಬಹುದು.